ನಮಸ್ತೆ ಫ್ರೆಂಡ್ಸ್, ನನ್ನ ಅವಿಚ ಹೊಸ ವಿಷಯಗಳು ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೌದು, ಈಗ ನಾನು ನಿಮಗೆ 45 ಮೂವಿ ಹೇಗಿದೆ ಎಂದು ರಿವ್ಯೂ ಕೊಡ್ತಿದ್ದೀನಿ ನನ್ನ ಪ್ರಕಾರ ಫ್ರೆಂಡ್ಸ್. ಮತ್ತೆ ಶುರು ಮಾಡೋಣ ಬನ್ನಿ. ಈ ಮೂವಿಲಿ ನಿಮ್ಮ ಮೆಚ್ಚಿನ ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್ ಹಾಗೂ ರಾಜ್ಬಿ ಶೆಟ್ಟಿ ಸರ್, ಈ 3 ಹೀರೋ ಒಂದೇ ಮೂವಿಲಿ ಮಾಡಿದ್ದಾರೆ ಎಂದ್ರೇ ಹೈಲೈಟು ಅಲ್ವಾ. ಸೊ ನಾವೀಗ ಡೈರೆಕ್ಟಾಗಿ ಮೂವಿ ಸ್ಟೋರಿ ಯಾವ ಥರ ಶುರುವಾಗುತ್ತೆ ಅಂತ ನೋಡುವ. ನಮ್ಮ ಹೀರೋ ರಾಜ್ಬಿ ಶೆಟ್ಟಿ ಸರು ಕೆಲ್ಸಕ್ಕೆ ಹೋಗೋ ಆತರದಲ್ಲಿ ಅವ್ರ ತಾಯಿ ತಿಂಡಿ ಮಾಡು ಅಂದರೂ ಕೆಲ್ಸಕ್ಕೆ ಟೈಮ್ ಆಯಿತು, ನಾನು ಕ್ಯಾಂಟೀನಲ್ಲಿ ತಿಂತೀನಿ ಅಮ್ಮ ಅಂತ ಅಂತಾರೆ. ಸರಿ, ಹೆಲ್ಮೆಟ್ ಅದು ತೊಗೊಂಡೋಗು ಅಂತ ಅಂತಾರೆ ಅವರಮ್ಮ. ಆದರೂ ನಮ್ಮ ಹೀರೋ ಬೇಡ, ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹಾಗೆ ಬೈಕ್ ಸ್ಟಾರ್ಟ್ ಮಾಡಿ ಹೋಗ್ತಾರೆ. ಮತ್ತು ಸಿಗ್ನಲಲ್ಲಿ ನಿಂತಾಗ ಅವ್ರ ಫ್ರೆಂಡು, ಯಾರು ಹೇಳಿ, ಕಾಮಿಡಿ ಆ್ಯಕ್ಟರ್ ಮಂಜಣ್ಣ, ಅವರು ಕಾಲ್ ಮಾಡಿ ಬೇಗ ಬಾ, HR ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತಾರೆ. ಸೊ ಅದಕ್ಕೆ ನಮ್ಮ ಹೀರೋ MG ರೋಡ್ ಸಿಗ್ನಲಲ್ಲಿದ್ದೀನಿ ಅಂತ ಸಿಗ್ನಲ್ ಜಂಪ್ ಮಾಡಿ ಬರೋದಾ, 45 ಸೆಕೆಂಡ್ಸ್ ತೋರಿಸ್ತಾ ಉಂಟು, ಬರ್ತೀನಿ ಇರು ಅಂತ ಫ್ರೆಂಡ್ಗೆ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದನೇ ಸ್ಟೋರಿ 45 ಸೆಕೆಂಡ್ಸಿಂದನೇ ಶುರು ಆಗೋದು. ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಮಾಡುವ. ಹೀರೋ ಸಿಗ್ನಲ್ನಲ್ಲಿ ಇರುವಾಗಲೇ ಇಬ್ಬರು ಟ್ರಾನ್ಸ್ಜೆಂಡರ್ಸ್ ಬಂದು ದುಡ್ಡು ಕೇಳ್ತಾರೆ. ಆದರೆ ಆಗಲ್ಲ ಅಂತ ಹೀರೋ ಎಂದಾಗ ಅವರು ಹೀರೋನ ಈ ಮೊಟ್ಟೆ ಯಾವಾಗಲೂ ಕೊಡಲ್ಲ ಅಂತ ಹೇಳಿ ಹೋಗ್ತಾರೆ. ಸೊ ನಮ್ಮ ಹೀರೋ ಆ ಫ್ರಸ್ಟ್ರೇಷನಲ್ಲಿರ್ತಾರೆ, ಲೇಟ್ ಆಯಿತು ಅಂತ. ಮತ್ತೆ ಫ್ರೆಂಡು ಕಾಲ್ ಮಾಡಿ ಮೀಟಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಸೊ ಇವರು ಸೆಕೆಂಡ್ಸ್ ನೋಡ್ತಾರೆ, ಇನ್ನೂ 18 ಸೆಕೆಂಡ್ಸ್ ಇರುತ್ತೆ. ಸೊ ನಮ್ಮ ಹೀರೋ ಸಿಗ್ನಲ್ ಜಂಪ್ ಮಾಡಿಕೊಂಡು ಫೋನ್ನಲ್ಲಿ ಮಾತಾಡಿಕೊಂಡು ಮುಂದೆ ಬರ್ತಾರೆ. ಸಡನ್ನಾಗಿ ಒಂದು ನಾಯಿ ಅಡ್ಡ ಬರುತ್ತೆ. ಆದರೂ ನಮ್ಮ ಹೀರೋ ಸ್ಪೀಡಾಗಿ ಬರೋದ್ರಿಂದ ನಾಯಿಗೆ ಆಕ್ಸಿಡೆಂಟ್ ಮಾಡಿ ಹಾಗೇ ಹೋಗ್ತಾರೆ. ಪಾಪ ನಾಯಿ ಅಲ್ಲೇ ಸತ್ತೋಗುತ್ತೆ. ಸ್ವಲ್ಪ ಮುಂದೆ ಬಂದಾಗ ಇವ್ರಿಗೂ ಸಹ ಆಕ್ಸಿಡೆಂಟ್ ಆಗುತ್ತೆ. ಕೆಳಗೆ ಬಿದ್ದು ತಲೆಯಲ್ಲಿ ರಕ್ತ ಬರ್ತಾ ಇರುತ್ತೆ. ಮತ್ತು ನಮ್ಮ ಹೀರೋ ನಿದ್ದೆಯಿಂದ ಎದ್ದು ಗಾಬರಿ ಮಾಡ್ಕೋತಾರೆ. ಅವ್ರ ಅಮ್ಮ ಬಂದು ಅವರಿಗೆ ಕಾಫಿ ಕೊಟ್ಟು, ರಾತ್ರಿ ಮಲಗೋದು, ಲೇಟಾಗಿ ಹೇಳೋದು, ಸುಮ್ಮನೆ ಯಾಕೆ ಕರ್ಮಕ್ಕೆ ಅಲಾರಾಮ್ ಇಡೋದು ಅಮ್ಮ ಹೇಳ್ತಾರೆ. ಅದಕ್ಕೆ ಹೀರೋ ಅವ್ರ ಮನಸ್ಸಲ್ಲೇ ಕನಸಿನಲ್ಲಿ ಬಂದಂಗೆ ನಾನು ಏನಾದರೂ ನಿಜವಾಗ್ಲೂ ಸತ್ತೋದ್ರೆ ನನ್ನ ಅಮ್ಮನ ಗತಿ ಎಂತ ಆಗುತ್ತೆ ಅಂತ ಊಹೆ ಮಾಡ್ಕೊಳ್ತಾರೆ. ಮತ್ತು ಅವರಮ್ಮ ಹೀರೋನ ನೋಡಿ ಯಾಕೆ ಗಾಬರಿ ಆಗಿದೆಯಾ ಅಂತ ಕೇಳ್ತಾರೆ. ಸೊ ಅಮ್ಮ ಹೀರೋ ನಾನು ಬಾಲ್ಕನಿಗೆ ಹೋಗ್ತೀನಿ ಅಂತ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಾರೆ. ಅವರಮ್ಮ ಬಟ್ಟೆಗಳನ್ನೆಲ್ಲ ಹೇಗೆ ಬಿಸಾಡಿದ್ದಾನೆ ನೋಡು, ಜವಾಬ್ದಾರಿನೇ ಇಲ್ಲ, ಫಸ್ಟ್ ಇವನಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಹೀರೋ ನೋಡಿದ್ರೆ ಹಾಲ್ನಲ್ಲಿ ಮನೆಯವರು ಎಲ್ಲರೂ ಇವರು ಡೆಡ್ ಬಾಡಿ ಮುಂದೆ ಎಲ್ಲರೂ ಅಳ್ತಾ ಇರೋದು ನೋಡ್ತಾರೆ. ಅದು ನೋಡಿದ್ರೆ ಇಲ್ಯೂಷನ್ನಲ್ಲಿ ಇರ್ತಾರೆ. ಮತ್ತು ಬಾಲ್ಕನಿಗೆ ಬಂದು ಕಾಫಿ ಕುಡಿತಾ ಕೆಳಗೆ ನೋಡ್ತಾರೆ. ಇವ್ರು ಡೆಡ್ ಬಾಡಿ ತೊಗೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ. ಮತ್ತು ಹೀರೋ ಶಾಕ್ನಲ್ಲಿ ನೋಡ್ತಾರೆ, ಯಾಕೆ ಹೀಗೆ ಆಗ್ತಾ ಉಂಟು ನನಗೆ ಗೊತ್ತಾಗ್ತಿಲ್ಲ, ಈ ಕೆಟ್ಟ ಕನಸಿಂದ ಹೇಗೆ ಬರೋದು ಅಂತ ಆಫೀಸ್ಗೆ ರೆಡಿ ಆಗ್ತಾ ಇರ್ತಾರೆ. ಕನಸಲ್ಲಿ ಸಹ ಇದೇ ಶರ್ಟ್ ಅಂತ ಬೇರೆ ಶರ್ಟ್ ಹಾಕೋತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಕೈ ಮುಗಿದು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಸೇಮ್ ಸಿಗ್ನಲಲ್ಲಿ ನಿಲ್ತಾರೆ. ಸೇಮ್ 45 ಸೆಕೆಂಡ್ಸ್ ಕಾಣಿಸುತ್ತೆ. ಅಕ್ಕಪಕ್ಕದಲ್ಲಿದ್ದವರು ಇವರೇ ಎಂದು ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಮತ್ತು ಸೇಮ್ ಅವ್ರ ಫ್ರೆಂಡು ಕಾಲ್ ಬರುತ್ತೆ ಹಾಗೆಯೇ. ಮತ್ತು ಟ್ರಾನ್ಸ್ಜೆಂಡರ್ಸು ಸಹ ಬರ್ತಾರೆ. ಮತ್ತು ದುಡ್ಡು ಕೊಡಲ್ಲ ಅಂತ ಇವರು ಫ್ರೆಂಡ್ ಹೇಳ್ತಾರೆ. ಮತ್ತು ಅವ್ರ ಫ್ರೆಂಡ್ ಕಾಲ್ ಮಾಡ್ತಾ ಇರ್ತಾರೆ ಮೊಬೈಲ್ನಲ್ಲಿ. ನೋಡಿ, ಫೋನ್ ರಿಸೀವ್ ಮಾಡಿದರೆ ತಾನೇ ಕನಸಿನಲ್ಲಿ ಆಗೋ ಥರ ಆಗೋದು ಅಂತ ಫೋನ್ ಪಾಕೆಟ್ನಲ್ಲಿ ಇಡ್ತಾರೆ. ಮತ್ತು ಬೈಕ್ನಲ್ಲಿ ಮುಂದೆ ಬಂದಾಗ ಸೇಮ್ ನಾಯಿ ಅಡ್ಡ ಬಂದು ಆಕ್ಸಿಡೆಂಟ್ ಮಾಡಿ ಹಾಗೆಯೇ ಮತ್ತೆ ಅದೇ ಥರ ಆಗುತ್ತೆ. ಟೆನ್ಷನಿಂದ ಆಫೀಸ್ಗೆ ಬರ್ತಾರೆ. ಲ್ಯಾಪ್ಟಾಪ್ ಓಪನ್ ಮಾಡಿದರೆ ಗೂಗಲಲ್ಲಿ ನೋಡ್ತಾರೆ ಅವರು, ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್ ಅಂತ ಟೈಪ್ ಮಾಡಿ ನೋಡ್ತಾರೆ. ಅದರಲ್ಲಿ
ಸೈಡಲ್ಲಿ ಗರುಡ ಪುರಾಣದ್ದು ವಿಡಿಯೋದು ಪಾಪಪ್ ಆಗ್ತಾ ಇರುತ್ತೆ ವಿಡಿಯೋ. ಅದನ್ನು ಇವರು ಎಂಟರ್ ಅಂತ ಕ್ಲಿಕ್ ಮಾಡಿ ನೋಡ್ತಾರೆ. ಅದರಲ್ಲಿ ಎಂಟರ್ ದ ವರ್ಲ್ಡ್ ಆಫ್ ಗರುಡ ಪುರಾಣ ಬಟನ್ ಅಂತ ಇರುತ್ತೆ. ಅದನ್ನು ಬಟನ್ನ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ್ದಾರೆ. ಅದರಲ್ಲಿ ವಿಡಿಯೋದಲ್ಲಿ ಮನುಷ್ಯ ಸತ್ಮೇಲೆ ಅವರ ಆತ್ಮ ಹೊರಗೆ ಬಂದು ಪಾಪ ಎಲ್ಲಿಗೆ ಹೋಗೋದು ಎಂದು ತಿಳಿಯದೆ ಮತ್ತೆ ದೇಹದ ಒಳಗೆ ಹೋಗಲು ಪ್ರಯತ್ನಿಸುತ್ತದೆ. ಅಂಗಾಂಗಗಳಲ್ಲೂ ಹೊಕ್ಕಲು ಪ್ರಯತ್ನಿಸುತ್ತದೆ. ಪ್ರಯತ್ನ ಫಲಿಸದೆ ಆತ್ಮ ಕಂಗಾಲು ಆಗುತ್ತದೆ. ಅಷ್ಟರಲ್ಲಿ ಯಮಕಿಂಕರರು ಬಂದು ಆತ್ಮವನ್ನು ಬಂಧಿಸುತ್ತಾರೆ. ಮತ್ತು ಈ ಹೀರೋ ಫ್ರೆಂಡ್ಸ್ ಬಂದು ಬಾ ಕಾಫಿ ಕುಡಿಯೋಣ ಹೋಗೋಣ ಎಂದು ಕರೀತಾರೆ. ಆ ವಿಡಿಯೋ ನೋಡೋವಾಗ್ಲೇ ಸಡನ್ನಾಗಿ ಬಂದು ಫ್ರೆಂಡ್ಸು ಬಾ ಕಾಫಿ ಕುಡಿಯೋಣ ಅಂತ ಕರೀತಾರೆ. ಹೀರೋ ಇಲ್ಲ ನೀವು ಹೋಗಿ ಕೆಲಸ ಉಂಟು ಅಂತಾರೆ. ಮತ್ತು ಗರುಡ ಪುರಾಣ ವಿಡಿಯೋನ ಪ್ಲೇ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಅದರಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಆತ್ಮವನ್ನು ಯಮಕಿಂಕರರು ಯಮಧರ್ಮನ ಮುಂದೆ ನಿಲ್ಲಿಸುತ್ತಾರೆ. ಆಗ ಯಮಧರ್ಮನು ಹೇಳುತ್ತಾನೆ, ಇವನನ್ನು 45 ದಿನ ಪಾಪ ಪುಣ್ಯಗಳಲ್ಲಿ ಪ್ರತಿ ದಾರಿಯನ್ನು ಹಂತ ಹಂತವಾಗಿ ದಾಟಿಸಿ ಸಾವು ನೋವುಗಳ ನರಕಲೋಕಗಳನ್ನು ಪರಿಚಯಿಸಿ ನಂತರ ನನ್ನ ಮುಂದೆ ತಂದು ನಿಲ್ಲಿಸಿ ಎನ್ನುತ್ತಾರೆ. ಆಗ ನಮ್ಮ ಹೀರೋಗೆ ಮತ್ತೆ ಕಾಲ್ ಬರುತ್ತೆ ಆಫೀಸಲ್ಲಿ. ನಿಮಗೋಸ್ಕರ ಯಾರೋ ವೇಟ್ ಮಾಡ್ತಿದ್ದಾರೆ ಅಂತ ಕಾಲ್ ಮಾಡಿ ಹೇಳ್ತಾರೆ. ಆಗ ಹೀರೋ ಹೊರಗಡೆ ಬಂದು ನೋಡಿದಾಗ ರೌಡಿಗಳು ಹೀರೋಗೆ ಹೊಡೆದು ಕರ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಯಾರು ನೀವೆಲ್ಲ ಎಂದು ಅವ್ರು ಕೇಳ್ತಾನೆ ಇರ್ತಾರೆ. ಆಗ ನಮ್ಮ ಉಪ್ಪಿ ಸರ್ ಎಂಟ್ರಿ ಶುರುವಾಗುತ್ತೆ ಫ್ರೆಂಡ್ಸ್. ಉಪ್ಪಿ ಸರ್ ಹೇಳ್ತಾರೆ, ನೀನು ನನ್ನ ರೋಸಿಯನ್ನು ನಡು ರಸ್ತೆಯಲ್ಲಿ ಸಾಯಿಸಿದ್ಯಲ್ಲ, ಅದು ನಾಯಿ ಅಲ್ಲ ನನ್ನ ತಾಯಿ ಅಂತ ಹೀರೋಗೆ ಹೇಳ್ತಾರೆ. ನನ್ನ ರೋಸಿ ಸಾಯಿಸಿದ್ಯಲ್ಲ, ಇನ್ನು ನಿನಗೆ ಆಯಸ್ಸು 45 ದಿನ ಅಷ್ಟೇ. 45ನೇ ದಿನ ನಾನು ನಿನ್ನನ್ನು ಸಾಯಿಸ್ತೀನಿ ಎಂದು ಉಪ್ಪಿಸರು ಹೀರೋಗೆ ಹೇಳ್ತಾರೆ. ಸೊ ಇಲ್ಲಿಂದ ಇನ್ನು ಸ್ಟೋರಿ ಟ್ವಿಸ್ಟಿಂಗ್ ಆಗಿ ಇರುತ್ತೆ. ಮತ್ತು ಏನೆಲ್ಲ ಹೀರೋ 45 ಡೇಸ್ನಲ್ಲಿ ಚಾಲೆಂಜಸ್ ಫೇಸ್ ಮಾಡ್ತಾರೆ. ಹಾಗೆ ಇದರಲ್ಲಿ ಹೀರೋಗೆ ಸೇವ್ ಮಾಡೋದಕ್ಕೆ ಬರೋದೇ ನಮ್ಮ ಶಿವರಾಜ್ಕುಮಾರ್ ಸರು, ಸೇವಿಯರ್ ಥರ ಬರೋದೇ ನಮ್ಮ ಶಿವರಾಜ್ಕುಮಾರ್ ಸರು. ಹಾಗೆ ಹೇಗೆ ಕಾಪಾಡ್ತಾರೆ ಅಂತ ನೋಡ್ಬೋದು. ಕ್ಲೈಮ್ಯಾಕ್ಸ್ನಲ್ಲಿ ಶಿವ ಸರು ಡಿಫ್ರೆಂಟ್ ಟೈಪ್ಸ್ ಆಫ್ ಶಿವ ಅವತಾರಗಳನ್ನ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಮೆಸೇಜ್ ಸಹ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ನಲ್ಲಿ. ನೀವು ಈ ಮೂವಿ ಪೂರ್ತಿ ನೋಡಬೇಕಂದ್ರೆ ZEE5 ಆ್ಯಪ್ನಲ್ಲಿ ಮೂವಿ ನೋಡಬಹುದು. ಮೂವಿ ಬಿಟ್ಟಿದೆ ZEE5 ಆ್ಯಪಲ್ಲಿ. ನನ್ನ ಈ ಮೂವಿ ರಿವ್ಯೂ ಸ್ಟೋರಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.